ಸ್ನೇಹಿತರೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೇಳ್ತಾ ಇದ್ದೀನಿ. ನಿಮ್ಮ ಆರ್ಜೆ ಪ್ರತಿಭಾ ಶ್ರೀಕಂಠಯ್ಯ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ಜೂನ್ 23ನೇ ತಾರೀಕು ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಗೀತ ನಿರ್ದೇಶಕರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾದಬ್ರಹ್ಮ ಹಂಸಲೇಖ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಇವತ್ತಿನ ಕಾರ್ಯಕ್ರಮದ ಮೂಲಕ ಅವರಿಗೆ ಒಂದು ಚಿಕ್ಕ ಟ್ರಿಬ್ಯೂಟ್ ಅರ್ಪಿಸುವಂತಹ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹಂಸಲೇಖ ಅವರ ಸ್ಪೆಷಲ್ ಎಪಿಸೋಡ್. ಹಂಸಲೇಖ ಅವರ ಕೆಲವೊಂದು ಸೂಪರ್ ಹಿಟ್ ಗೀತೆಗಳನ್ನು ಕೇಳೋಣ. ಹಾಗೆ ಕೆಲವು ಬಹಳ ಜನಪ್ರಿಯತೆ ಇಲ್ಲದೇ ಇರುವಂತಹ ಹಾಡುಗಳನ್ನು ಕೂಡ ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಹಂಸಲೇಖ ಅವರು ಒನ್ ಆಫ್ ದ ಮೋಸ್ಟ್ ಲೌಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಲಿರಿಸಿಸ್ ಇನ್ ಕರ್ನಾಟಕ. ಅವರು ಎಷ್ಟು ವರ್ಸಟೈಲ್ ಅಂದರೆ ಅವರಷ್ಟು ವರ್ಸಟೈಲ್ ಕಂಪೋಸರ್ ಬೇರೆ ಯಾರೂ ಇಲ್ಲ ಅನಿಸುತ್ತೆ. ಆ್ಯಂಡ್ ಕೇವಲ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಇಡೀ ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ವ್ಯಕ್ತಿ ಸಂಗೀತ ಮತ್ತು ಸಾಹಿತ್ಯ ಎರಡರಲ್ಲೂ ಅಷ್ಟು ಸಾಧನೆ ಮಾಡೋದು ಅದು ತುಂಬಾ ಕಷ್ಟದ ವಿಷಯ. ಆ್ಯಂಡ್ ಹಂಸಲೇಖ ಈಸ್ ಅ ಲೆಜೆಂಡ್ ದ್ಯಾಟ್ ವೇ. ಹಂಸಲೇಖ ಅವರ ಹಾಡುಗಳ ಬಗ್ಗೆ ಮಾತಾಡಬೇಕು ಅಂದರೆ ಒಂದಲ್ಲ ಎರಡಲ್ಲ ಮೂರಲ್ಲ 100 ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು. ಅವರ ಹಾಡುಗಳು ಒಂದು ರೀತಿ ಓಷನ್ ಥರ. ಅವರ ಹಾಡುಗಳು ಎಲ್ಲ ಮ್ಯೂಸಿಷಿಯನ್ಸ್ಗೆ ಒಂದು ರೀತಿ ಯೂನಿವರ್ಸಿಟಿ ಥರ. ಅಷ್ಟೊಂದು ಕಲಿಯೋಕ್ಕೆ ಸಿಗುತ್ತೆ ಅವರ ಸಾಹಿತ್ಯದ ಮೂಲಕ ಮತ್ತು ಅವರ ಸಂಗೀತದ ಮೂಲಕ. ಹಂಸಲೇಖ ಅವರ ಇಷ್ಟೊಂದು ಸಾಧನೆಯ ಹಿಂದೆ ಒಬ್ಬ ವ್ಯಕ್ತಿಯ ಬೆಂಬಲ ಮತ್ತು ಒಬ್ಬ ವ್ಯಕ್ತಿಯ ಸಿಂಹಪಾಲು ಇದೆ. ಅದು ಬೇರೆ ಯಾರೂ ಅಲ್ಲ, ರವಿಚಂದ್ರನ್ ಅವ್ರದ್ದು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಫುಲ್ ಪೊಟೆನ್ಷಿಯಲ್ನ ತೋರಿಸ್ಬೇಕು ಅಂದರೆ ಅದಕ್ಕೆ ಒಳ್ಳೆಯ ಅವಕಾಶಗಳು ಸಿಗಬೇಕು. ಅಂತಹ ಒಳ್ಳೊಳ್ಳೆಯ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಟ್ಟಂಥವರು ರವಿಚಂದ್ರನ್ ಅವರು. ಹಂಸಲೇಖ ಮತ್ತು ರವಿಚಂದ್ರನ್ ಕಾಂಬಿನೇಷನಲ್ಲಿ ಬಂದಂತಹ ಹಾಡುಗಳು ಇವತ್ತಿಗೂ ಕೂಡ ಎಲ್ಲರ ಫೇವ್ರೆಟ್ ಹಾಡುಗಳು. ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಗೀತೆಗಳನ್ನು ನೀಡಿದ್ದಾರೆ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ. ಕೆಲವು ಚಿತ್ರಗಳನ್ನು ಮೆನ್ಷನ್ ಮಾಡಬೇಕು ಅಂದರೆ ಪ್ರೇಮಲೋಕ, ರಣಧೀರ, ಸಿಪಾಯಿ, ಶಾಂತಿಕ್ರಾಂತಿ, ಬಣ್ಣದ ಗೆಜ್ಜೆ, ರಾಮಾಚಾರಿ, ಅಂಜದ ಗಂಡು, ಹಳ್ಳಿ ಮೇಷ್ಟ್ರು, ಯುದ್ಧಕಾಂಡ, ಯುಗಪುರುಷ, ಪ್ರೀತ್ಸೋತಪ್ಪ, ಹೀಗೆ ಇನ್ನೂ ಹಲವಾರು ಅದ್ಭುತವಾದಂತಹ ಸಿನಿಮಾಗಳನ್ನು ಮಾಡಿದ್ದಾರೆ. ಕೆಲವು ಸಿನಿಮಾಗಳು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿಲ್ಲ ಅಂದರೂ ಕೂಡ ಆ ಹಾಡುಗಳು ಬಹಳನೇ ಹಿಟ್ ಆದವು. ಇನ್ಫ್ಯಾಕ್ಟ್ ಅವರ ಪ್ರೇಮಲೋಕ ಚಿತ್ರ ಕೂಡ ಇನಿಷಿಯಲಿ ಅಷ್ಟೊಂದೇನು ಹಿಟ್ ಆಗಿರಲಿಲ್ಲ. ಬಟ್ ಜನರು ಸ್ಲೋಲಿ ಹಾಡುಗಳನ್ನು ಕೇಳಿ ತುಂಬ ಇಷ್ಟಪಟ್ಟು ಆನಂತರ ಸಿನಿಮಾ ಕೂಡ ಸೂಪರ್ ಹಿಟ್ ಆಯಿತು. ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ ಬಂದಿರುವಂತಹ ಒಂದೋ ಎರಡೋ ಹಾಡನ್ನ ಪಿಕ್ ಮಾಡೋಕ್ಕೆ ತುಂಬ ಕಷ್ಟ. ಅದಕ್ಕೆ ನಿಮ್ಮೆಲ್ರಿಗೋಸ್ಕರ ಒಂದು ಮೆಡ್ಲೆನ ಪ್ರಿಪೇರ್ ಮಾಡಿದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಈ ಮೆಡ್ಲೆಯಿಂದನೇ ಶುರು ಮಾಡೋಣ. ಸೊ ಕೇಳ್ಕೊಂಡು ಬನ್ನಿ. ಮತ್ತಷ್ಟು ಇವತ್ತು ಹಂಸಲೇಖ ಅವರ ಹಾಡುಗಳ ಬಗ್ಗೆ ಮಾತಾಡೋಣ. ಚೆಲುವೆ ಒಂದು ಕೇಳ್ತೀನಿ, ಇಲ್ಲ ಅನ್ನೋದೇ ಕೊಡ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯಾ? ಮನಸ್ಸಿನ ಆಸೆ ಹೇಳಲೇನು, ಮುದ್ದಾದ ಗೊಂಬೆ ನೀನು, ಮುತ್ತಂಥ ಹೆಣ್ಣು ನೀನು, ನಾನಿನಗೆ ಜೋಡಿ ಅಲ್ಲವೇನು? ಚೆಲುವ ಒಂದು ಹೇಳ್ತೀನಿ, ಇಲ್ಲ ಅಂದ್ರೆ ಹೇಳ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಹೇಳೋ ಕೆಲಸ ಮಾಡ್ತೀಯಾ? ನಿಜವಾದ ಗಂಡೆ ಆದ್ರೆ ನೀನು, ಹೆಣ್ಣನ್ನ ಗೆಲ್ಲ ನೀನು, ಮನಸ್ಸನ್ನ ಕದಿಯ ನೀನು, ಆಮೇಲೆ ಪ್ರೀತಿ ಅಲ್ಲವೇನು? ಪ್ರೇಮದ ಹೂಗಾರ, ಪ್ರೇಮದ ಹೂಗಾರ, ಪ್ರೇಮದ ಹೂಗಾರ, ಈ ಹಾಡುಗಾರ ಹೂ ನೀಡುತ್ತಾನೆ, ಮುಳ್ಳು ಬೇಡುತ್ತಾನೆ. ಬೆಲ್ಲದ ಬಣಗಾರ, ಈ ಹಾಡುಗಾರ ಸಿಹಿ ನೀಡುತ್ತಾನೆ, ಕಹಿ ಕೇಳುತ್ತಾನೆ. ಮಣ್ಣಿನ ಮಮಕಾರ ಕಂಪಿರುವ ಮಾನದ ಮಣಿಹಾರ
ಜೀವ ಪ್ರೇಮದ ಹೂಗಾರ ಈ ಹಾಡುಗಾರ ಹೂ ನೀಡುತ್ತಾನೆ ಮುಳ್ಳು ಬೇಡುತ್ತಾನೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಇಡುವೆ ಈ ಪ್ರೇಮದ ಸಾಹಸಕ್ಕೆ ನನಗೆ ನೀ ತರುವೆ. ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ ಪರದೆ ಸರಿಯೇ ಮದುವೆ ಆ ಹೊನ್ನಿನ ರಾತ್ರಿಯಲ್ಲಿ ನಾ ಮುತ್ತಿನ ಮಳೆಗರೆವೆ. ಶುಭ ದಿನ ಭೋರ್ ಗರೆಯುವ ನೀರಾಗುವೆನ ಆ ಮಿಲನಕ್ಕೆ ಹೋ ಕರೆಯುವ ಸಾಗರವಾನ ಆ ಸಾಗರ ಸಂಗಮಕ್ಕೆ ಈ ಉಸಿರ ಹಿಡಿದಿಡುವೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ನನ್ನ ರಾಜನ ಹೃದಯದ ಚಿಟ್ಟಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನೆ. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಉಸಿರೇ ಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಉಸಿರೇ ಬೇಕಿಲ್ಲ ನೀನು ಕನ್ನಡದ ಚಂದನದ ಕಂಪು ಕಸ್ತೂರಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಹಂಸಲೇಖ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಷ್ಟೇ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ ಬಂದಿರುವಂತಹ ಕೆಲವು ಹಾಡುಗಳ ಮೆಡ್ಲೆ ಕೇಳಿದ್ರಿ. ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವ ಎಲ್ಲ ಹಾಡುಗಳು. ಇನ್ಫ್ಯಾಕ್ಟ್ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಎಕ್ಸ್ಕ್ಲೂಸಿವ್ ಪ್ರೋಗ್ರಾಮೇ ಮಾಡ್ಬೋದು, ಅಷ್ಟೊಂದು ಬ್ಯೂಟಿಫುಲ್ ಹಾಡುಗಳಿದೆ. ಆ್ಯಂಡ್ ಹಂಸಲೇಖ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕಾಂಬಿನೇಷನ್ ಕೂಡ ಬಹಳ ಸ್ಪೆಷಲ್ ಆದಂಥದ್ದು. ಬಹಳ ಒಳ್ಳೊಳ್ಳೆಯ ಗೀತೆಗಳನ್ನು ಹಾಡಿದ್ದಾರೆ ಅಣ್ಣವರು ಹಂಸಲೇಖ ಅವ್ರಿಗೆ. ಬೋತ್ ಅವರ ಆ್ಯಕ್ಟಿಂಗಲ್ಲಿರುವಂತಹ ಹಾಡುಗಳು ಮತ್ತು ಬೇರೆ ಬೇರೆ ಆ್ಯಕ್ಟರ್ಸ್ಗೆ ಕೂಡ ಹಾಡಿದ್ದಾರೆ. ಅಂತಹ ಕೆಲವು ಹಾಡುಗಳ ಬಗ್ಗೆ ಮಾತಾಡಬೇಕು ಅಂದರೆ ಅಫ್ಕೋರ್ಸ್ ಆಕಸ್ಮಿಕ ಚಿತ್ರದ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಅವರು ರಾಜ್ಕುಮಾರ್ ಅವ್ರನ್ನ ನೋಡಿ ಈ ಲಿರಿಕ್ಸ್ ಬರೆದಿದ್ದಂತೆ ಹಂಸಲೇಖ ಅವರು. ಆ್ಯಂಡ್ ಎಷ್ಟೊಂದು ಪಾಪ್ಯುಲರ್ ಆಯಿತು ಆ ಹಾಡು ಅಂದರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ನಾಡಗೀತೆ ಎಷ್ಟು ಪಾಪ್ಯುಲರ್ ಆಗಿದೆ ಅಷ್ಟೇ ಪಾಪ್ಯುಲಾರಿಟಿ ಪಡೆದಿದೆ ಈ ಹಾಡು ಕೂಡ. ಸೊ ಬಹಳ ಸ್ಪೆಷಲ್ ಹಾಡು ಇದು.
ಆ್ಯಂಡ್ ಇನ್ನೊಂದು ಎವರ್ ಗ್ರೀನ್ ಹಾಡು ಅಂದರೆ ಮಣ್ಣಿನ ದೋಣಿ ಚಿತ್ರದ ಮೇಘ ಬಂತು ಮೇಘ, ಅಂಬರೀಷ್ ಅವ್ರಿಗೆ ಹಾಡಿರುವಂಥ ಹಾಡು. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಲೌಡ್ ಹಾಡುಗಳು ಹಂಸಲೇಖ ಅವ್ರದ್ದು. ಆ್ಯಂಡ್ ಪರ್ಸ್ನಲಿ ನನಗೂ ಕೂಡ ಈ ಹಾಡು ತುಂಬ ತುಂಬ ಇಷ್ಟ. ಈ ಹಾಡಿಗೋಸ್ಕರ ನಮ್ಮ ಫೇಸ್ಬುಕ್ ಗೆಳೆಯರು ಕೂಡ ಕೆಲವರು ರಿಕ್ವೆಸ್ಟ್ ಕಳಿಸಿದ್ದಾರೆ, ಸಮರ್ಥ್ ಅವರು ಈ ಹಾಡನ್ನು ದಯವಿಟ್ಟು ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಸಮರ್ಥ್ ಅವರು ಇನ್ನೊಂದು ರಾಜ್ಕುಮಾರ್ ಹಾಡು ಶಬ್ದವೇದಿ ಚಿತ್ರದ್ದು ಜನರಿಂದ ನಾನು ಮೇಲೆ ಬಂದೆ, ಆ ಹಾಡು ಕೂಡ ನನಗಿಷ್ಟ ಅಂತ ಹೇಳಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ರಾಜ್ಕುಮಾರ್ ಅವ್ರಿಗೂ ಇದು ಬಹಳ ಆ್ಯಪ್ಟ್ ಹಾಡು, ಯಾಕಂದರೆ ರಾಜ್ಕುಮಾರ್ ಅವರು ಎಲ್ಲ ಕಡೆ ಅಭಿಮಾನಿ ದೇವರುಗಳು ಅಂತಲೇ ಅಡ್ರೆಸ್ ಮಾಡ್ತಾ ಇದ್ರು ಜನಗಳನ್ನು. ಆ್ಯಂಡ್ ಇನ್ನೊಂದು ಬಹಳ ಬ್ಯೂಟಿಫುಲ್ ಹಾಡು ಅಂದರೆ ಹೃದಯ ಚಿತ್ರದ ಹಾಡು ಓ ಪ್ರೇಮದ ಗಂಗೆಯೇ ಇಳಿದು ಬಾ ಅಂತ. ಇದನ್ನು KS ಚಿತ್ರ ಅವ್ರ ಜೊತೆ ಹಾಡಿದ್ದಾರೆ ರಾಜ್ಕುಮಾರ್ ಅವರು. ಆಮೇಲೆ ಅಫ್ಕೋರ್ಸ್ ಓಂ ಚಿತ್ರದ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್. ಓಂ ಬ್ರಹ್ಮಾನಂದ ಓಂಕಾರ ಆಗಿರ್ಬೋದು, ಓ ಗುಲಾಬಿಯ ಆಗಿರ್ಬೋದು. ಇವರಿಗೂ ಕೂಡ ಈ ಫಿಲಮ್ ರಿಲೀಸ್ ಆಗಿ ಇಷ್ಟು ವರ್ಷ ಆದರೂ ಕೂಡ ಆ ಹಾಡು ಕೇಳಿದ್ರೆ ಒಂಥರ ಇನ್ನೂ ಫ್ರೆಶ್ ಅನಿಸೋಂತೆ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಬಹಳ ಪಾಪ್ಯುಲರ್ ಹಾಡು ಜಗವೇ ಒಂದು ರಣರಂಗ. ಇದು ರಾಜ್ಕುಮಾರ್ ಅವರು ಹಂಸಲೇಖ ಅವರಿಗೆ ಹಾಡಿರುವಂತಹ ಮೊದಲನೇ ಹಾಡು. ಸೊ ಈಗ ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೀನಿ ಮಣ್ಣಿನ ದೋಣಿ ಚಿತ್ರದ ಮೇಘ ಬಂತು ಮೇಘ, ಒನ್ ಆಫ್ ದ ವೆರಿ ವೆರಿ ಬ್ಯೂಟಿಫುಲ್ ಹಾಡು. ಈ ಹಾಡಿನ ಪಿಕ್ಚರೈಸೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಅಂಬರೀಷ್ ಮತ್ತು ಸುಧಾರಾಣಿ ಅವರು ನಟನೆ ಮಾಡಿರುವಂತಹ ಹಾಡು. ಕೇಳ್ಕೊಂಬನ್ನಿ, ಇನ್ನಷ್ಟು ಹಂಸಲೇಖ ಅವರ ಹಾಡುಗಳ ಬಗ್ಗೆ ಮಾತಾಡೋಣ. ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ, ಮೇಘ ಮಲ್ಲಾರ ಮೇಘ. ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ, ಮೇಘ ಮಲ್ಲಾರ ಮೇಘ. ಇರುಳು ಸರಿದು ಬೆಳಗು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ನೀಲೆಯ ಮೇಘ, ಮೇಘ ಮಲ್ಲಾರ ಮೇಘ. ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿತೊಂದು ರೋಗ, ಬೆಳಗಿನ ಚೆಲುವೆ ಸುಳಿದಳು ಬಳುಕುತ್ತಾ ಇಳೆಗೆ ಇಳಿದಳು. ಉಷಯ ರಂಗಿನಲ್ಲಿ ತುಷಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು, ಕಾವ್ಯದ ಒಳಗೆ ಕುಳಿತಳು. ಕಲಕಲಗೊಂಡವು ತ್ರಿಪದಿ ಪದಗಳು, ಪರವಶಗೊಂಡವು ಸಕಲ ರಸಗಳು. ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಚೆಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಾವ್ಯದ ಮೇಘ, ಕನ್ಯಾ ಕವನ ಮೇಘ. ಸರಿ ಗಮ ಗರಿ ಸನಿ ರನಿ ಸರಿ ಸನಿ ರಪ ಮಪದ ಪದನಿ ಸಾಸ ಸಾಸ ಸರಿ ಗಮ ಗರಿ ಸನಿ ರನಿ ಸರಿ ಸನಿ ರಪ ಗಮಪ ಗರಿ ಸಾರಿ ಗರಿ 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 ಸರಿ ನಿರಿ ನಿಧನಿ ಧನಿ ದಪ ಧನಿ ದಪ ಮಪ ಸಾರಿ ಗರಿ ಗಮ 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 ಸರಿ ಗ ಸರಿ 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 ನಿರಿ ನಿರಿ ದಪ ಧನಿ ಧನಿ ದಪ ಮ ದಪ ದಪ ಮ ಗಮ ಪಮ ಗ ಸರಿ ಗರಿ ಗಮ ಪಮ ಸರಿ ಗರಿ ಗಮ ಪಮ ತಿಂ ತಕ್ಕ ತಜಣು ಕಚಣು ನಾದ ಮಂದಿರದ ವೇದ ದಿಂಚರದ ಮದುವೆ ಮಂಟಪದಲ್ಲಿ ನಲಿದವು ಲಕ್ಷ ದಕ್ಷತೆ, ಪಡೆದವು ಧಾನ್ಯ ಧನ್ಯತೆ. ಪ್ರೇಮ ಸಿಂಚನದ ಬಾಳ ಬಂಧನದ ಸ್ನೇಹ ಶಾಸ್ತ್ರದೊಳಗೆ ನಡೆದವು ಸಪ್ತ ಪದಿಗಳು.
ಸಕಲ ವಿಧಿಗಳು. ಋತುವಿನ ಪಥದಲ್ಲಿ ಬಾಳ ರಥವಿದೆ, ಪಯಣವ ಸವೆಸಲು ಪ್ರೇಮ ಜೊತೆಗಿದೆ. ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಚಿಗಿದು ಸರಿಗಮಪ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ ಕಲ್ಯಾಣ ಮೇಘ, ಯೋಗ ಯೋಗದ ಮೇಘ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಹಂಸಲೇಖ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಷ್ಟೇ ಮಣ್ಣಿನ ದೋಣಿ ಚಿತ್ರದ ಮೇಘವಂತು ಮೇಘ ಒಂದು ಬ್ಯೂಟಿಫುಲ್ ಎವರ್ ಗ್ರೀನ್ ಹಾಡನ್ನು ಕೇಳಿದ್ರಿ. ಸ್ನೇಹಿತರೆ, ಹಂಸಲೇಖ ಅವರು ಬಹಳಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ, ಬೋತ್ ಆ್ಯಸ್ ಅ ಪರ್ಸನ್ ಆ್ಯಸ್ ವೆಲ್ ಆಸ್ ಥ್ರೂ ಹಿಸ್ ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್. ಅಂತಹ ಒಬ್ಬ ವ್ಯಕ್ತಿ ಹಂಸಲೇಖದಿಂದ ತುಂಬ ಇನ್ಸ್ಪೈರ್ ಆಗಿರುವಂಥವರು ಕೆ ಕಲ್ಯಾಣ್ ಅವರು. ಕೆ ಕಲ್ಯಾಣ್ ಅವರು ಇವತ್ತು ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಲಿರಿಸಿಸ್ಟ್. ಅವ್ರದ್ದು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನು ಅಂದರೆ, ಅವರು ಒಂದು ಟೈಮಲ್ಲಿ ಜೀವನದಲ್ಲಿ ತುಂಬಾ ಬೇಜಾರಾಗಿತ್ತು, ಸೂಸೈಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ರಂತೆ. ಅವ್ರಿಗಿದ್ದಂತಹ ಕೊನೆಯ ಆಸೆ ಏನು ಅಂದರೆ, ಹಂಸಲೇಖ ಅವ್ರನ್ನ ಒಂದ್ಸಲ ಭೇಟಿ ಮಾಡಿ ಮಾತಾಡಿಸ್ಬೇಕು, ಅನಂತರ ಸಾಯಬೇಕು ಅನ್ನೋಂಥದ್ದು. ಸೊ ಹಂಸಲೇಖ ಅವ್ರ ಮನೆ ಹತ್ತಿರದಲ್ಲೇ ಇತ್ತಂತೆ. ಒಂದಿನ ಬೆಳಗ್ಗೆ ಎದ್ಬಿಟ್ಟು ಹೋದ್ರಂತೆ ಅವ್ರನ್ನ ಭೇಟಿ ಮಾಡೋಣ ಅಂತ. ಸೊ ಹಂಸಲೇಖ ಅವರು ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ಬಂದ್ರಂತೆ. ಅವ್ರನ್ನ ನೋಡಿದ ತಕ್ಷಣ ಏನೋ ಒಂದು ರೀತಿ ಬಹಳ ಇನ್ಸ್ಪೈರ್ ಆಯ್ತಂತೆ ಅವ್ರಿಗೆ. ಅವತ್ತು ಹೋಗಿದ್ದು ಬರೀ ಅವ್ರ ಆಶೀರ್ವಾದ ತೊಗೊಂಬರೋಣ ಅಂತ. ಹಾಗೆ ಮಾತಾಡ್ತಾ ಏನು ಮಾಡ್ತೀಯ ಅಂತ ಕೇಳಿದಾಗ, ನಾನು ಈ ಥರ ಸಣ್ಣ ಪುಟ್ಟ ಹಾಡುಗಳನ್ನು ಬರಿತೀನಿ, ಕಂಪೋಸ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಹಾಗೆಯೇ ನನ್ನ ಅಸಿಸ್ಟೆಂಟಾಗಿ ತೊಗೋತೀರಾ ಅಂತ ಕೂಡ ಕೇಳಿದ್ರಂತೆ. ಆ್ಯಂಡ್ ಹಂಸಲೇಖ ಅವರು ನನ್ನ ಬಂದು ನಾಳೆ ಸ್ಟುಡಿಯೋದಲ್ಲಿ ನೋಡು ಅಂತ ಹೇಳಿದ್ರಂತೆ. ನಂತರ ಕೆ ಕಲ್ಯಾಣ್ ಅವರು ಬಹಳಷ್ಟು ವರ್ಷಗಳ ಕಾಲ ಹಂಸಲೇಖ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದರು. ಸೊ ಹೀಗೆ ಹಂಸಲೇಖ ಅವರು ಇನ್ನೂ ಸಾಕಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ಆ್ಯಂಡ್ ಅವರ ಹಾಡುಗಳು ಕೂಡ ಎಷ್ಟು ಸುಂದರವಾದಂತಹ ಸಾಲುಗಳನ್ನು ಬರೆದಿದ್ದಾರೆ ನೋಡಿ. ಜೀವನದ ಪಾಠನೇ ಇದೆ ಹಲವಾರು ಅವರ ಹಾಡುಗಳಲ್ಲಿ. ಅಂತಹ ಒಂದು ಸೂಪರ್ ಹಾಡು ಅಂದರೆ ಮಹಾಕ್ಷತ್ರಿಯ ಚಿತ್ರದ ಈ ಭೂಮಿ ಬಣ್ಣದ ಬುಗುರಿ. ಇದು ಬಹಳಷ್ಟು ಜನ ಕನ್ನಡಿಗರಿಗೆ ತುಂಬ ಇಷ್ಟವಾದಂತಹ ಹಾಡು. ಈ ಹಾಡಿಗೂ ಕೂಡ ಬಹಳಷ್ಟು ಜನ ನಮ್ಮ ಫೇಸ್ಬುಕ್ ಗೆಳೆಯರು ರಿಕ್ವೆಸ್ಟ್ ಕಳಿಸಿದ್ದಾರೆ. ಸಿಂಧು ಭಾರದ್ವಾಜ್ ಅವರು, ಆಮೇಲೆ ಶ್ವೇತಾ ಶ್ರೀಕಾಂತ್ ಅವರು ಈ ಹಾಡನ್ನು ಪ್ಲೇ ಮಾಡಿ ಅಂತ ಕೇಳಿದ್ದಾರೆ. ಡೆಫಿನೆಟ್ಲಿ ಈ ಹಾಡನ್ನ ಪ್ಲೇ ಮಾಡ್ತೀನಿ. ಈ ಹಾಡಿನ ಜೊತೆಗೆ ನಾನು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾಡನ್ನು ಕೂಡ ಪ್ಲೇ ಮಾಡ್ತೀನಿ. ಅದೇನು ಅಂದರೆ, ಸಾಧನೆ ಅಂತ ಒಂದು ಕನ್ನಡ ಸೀರಿಯಲ್ ಬರ್ತಾಯಿತ್ತು. ಯೋಗರಾಜ್ ಭಟ್ ಮತ್ತು ಬಿ ಸುರೇಶ ಅವರು ನಿರ್ದೇಶನ ಮಾಡಿದಂತಹ ಒಂದು ಧಾರಾವಾಹಿ. ಹಂಸಲೇಖ ಅವರು ಎಷ್ಟು ಅದ್ಭುತವಾದಂತಹ ಸಾಹಿತಿ ಸಂಗೀತಗಾರರು ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ವಿಷಯ. ಈ ಹಾಡಿನ ಸ್ಪೆಷಾಲಿಟಿ ಏನು ಅಂದರೆ, ಹಂಸಲೇಖ ಅವರು ಖುದ್ದಾಗಿ ಈ ಹಾಡನ್ನು ಹಾಡಿದ್ದಾರೆ ಲತಾ ಹಂಸಲೇಖ ಹಾಗೆ ಪ್ರೀತ್ಸೆ ಮೂವಿಯ ಖ್ಯಾತಿಯ ಹೇಮಂತ್ ಅವ್ರ ಜೊತೆ. ಸೊ ಬಹಳ ಯುನೀಕ್ ಆ್ಯಂಡ್ ರೇರ್ ಸಾಂಗ್ ಇದು. ತುಂಬ ಚೆನ್ನಾಗಿದೆ. ಕೇಳ್ಕೊಂಡು ಬನ್ನಿ, ಮತ್ತಷ್ಟು ಮಾತುಕತೆ ಮುಂದುವರ್ಸೋಣ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ.
ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ. ಕಾಲ ಮುಂದೆ ನಾವು ಹಿಂದೆ ಜೂಟಾಟ ಜೂಟಾಟ ಜೂಟ್ ಬಾಳೊಂದು ಜೂಟಾಟ ಸೋಲಿಗಾಗೋ ಗೆಲುವಿಗಾಗೋ ಹುಡುಕಾಟ ಹುಡುಕಾಟ ಜೂಟ್ ಬಾಳೊಂದು ಹುಡುಕಾಟ. ಏನೋ ಮಾಡಿದೆ ನೀನು ಇಲ್ಲಿ ಬಂದು ಎಂದು ಕೇಳೋ ಲೋಕಕ್ಕೆ ಸಿದ್ಧನಾಗು ಇಂದು ಬೀಸೋ ಗಾಳಿಯಲ್ಲಿ ಬಂದು ನಿಂತು ಅಲ್ಲಿ ದೀಪ ಹಚ್ಚಿದರದೆ ಬಾಳು ಎಂದು ಪಟ್ಟು ಹಿಡಿದರೆ ಸಣ್ಣ ಯೋಚನೆ ಆಗಲಾರದೆ ದೊಡ್ಡ ಸಾಧನೆ. ಕಾಲ ಮುಂದೆ ನಾವು ಹಿಂದೆ ಜೂಟಾಟ ಜೂಟಾಟ ಜೂಟ್ ಬಾಳೊಂದು ಜೂಟಾಟ ಸೋಲಿಗಾಗೋ ಗೆಲುವಿಗಾಗೋ ಹುಡುಕಾಟ ಹುಡುಕಾಟ ಜೂಟ್ ಬಾಳೊಂದು ಹುಡುಕಾಟ. ಏ ಏ ಓ ಓ ಓ ಓ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಮಾಡ್ತಾ ಇದ್ದೀವಿ ಹಂಸಲೇಖ ಅವರ ಸ್ಪೆಷಲ್ ಎಪಿಸೋಡ್. ಸ್ನೇಹಿತರೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಲ್ಬಮ್ಸ್ ಹಂಸಲೇಖ ಅವರು ಮಾಡಿದ್ದು ಶ್ರೀ ಮಂಜುನಾಥ. ಇದು ಬೈಲಿಂಗ್ವಲ್ ಫಿಲಮ್, ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಬಂದಿತ್ತು. ಆ್ಯಂಡ್ ಈ ಥರ ಒಂದು ಫಿಲಮ್ಗೆ ಕಂಪೋಸ್ ಮಾಡೋದು ಅಂಥ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಈ ಫಿಲಮಲ್ಲಿ ಬರುವಂತಹ ಸನ್ನಿವೇಶಗಳೇ ಆ ಥರ ಇದೆ. ಈಗಿನ ಕಾಲದಲ್ಲಿ ಒಂದು ಫಿಲಮ್ದು ಒಂದು ಹಾಡು ಹಿಟ್ ಆಗೋದೇ ಕಷ್ಟ. ಅಂಥದ್ರಲ್ಲಿ ಈ ಫಿಲಮ್ದು ಪ್ರತಿಯೊಂದು ಹಾಡು ಒಂದಕ್ಕಿಂತ ಒಂದು ಮೀರಿಸುವಂತೆ ಇದೆ. ಅದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಅನ್ನುವಂಥ ಹಾಡು ಅಂದರೆ ತನುವಿನ ಮನೆಗೆ ಬಾ ಅತಿಥಿ ಅಂತ. ಸೊ ಇದರಲ್ಲಿ ಅರ್ಜುನ್ ಸರ್ಜಾ ಅವ್ರಿಗೆ ಗೊತ್ತಿರುತ್ತೆ ನಾನು ಸಾಯ್ತೀನಿ ಅಂತ. ಸೊ ಇದನ್ನು ಅವರು ಯಮನ್ಗೆ ಇನ್ವೈಟ್ ಮಾಡಿ ನನ್ನ ಜೀವ ತಗೋ ಅಂತ ಹೇಳುವಂತಹ ಹಾಡು. ಎಂತಹ ಡಿಫಿಕಲ್ಟ್ ಸಿಚುವೇಶನ್ ಹಾಡು ಬರೆಯೋಕ್ಕೆ ನೋಡಿ. ಹಂಸಲೇಖ ಅವರು ಎಷ್ಟು ಅದ್ಭುತವಾದಂತಹ ಸಾಲುಗಳು ಬರೆದಿದ್ದಾರೆ. ಮಧ್ಯದಲ್ಲಿ ಚರಣದಲ್ಲಿ ಬರುತ್ತೆ, ಬಾಳೆಲೆಯಲ್ಲಿ ಪ್ರಾಣ ಬಿಸಿಯಾಗಿದೆ ಉಣಬಾರೋ ಜವರಾಯ ಅಂತ. ಎಷ್ಟು ಪ್ರಫೌಂಡ್ ಅರ್ಥ ಇರುವಂತಹ ಸಾಲುಗಳನ್ನು ಬರೆದಿದ್ದಾರೆ ಈ ಹಾಡಿನಲ್ಲಿ. ಆಮೇಲೆ ಇನ್ನೊಂದು ಹಾಡು ಈ ಪಾದ ಪುಣ್ಯ ಪಾದ ಅಂತ. ಈ ಹಾಡ್ದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ, ಈ ಹಾಡನ್ನ ಹಾಡಬೇಕಾದ್ರೆ SP ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತಂತೆ ಮತ್ತು ಅವ್ರ ಪಾದ ಊದ್ಕೊಂಡಿತ್ತಂತೆ. ಸೊ ಅವ್ರು ಈ ಹಾಡನ್ನು ಹಾಡಬೇಕಾರೆಲ್ಲ ಅವ್ರ ಪಾದವನ್ನೇ ನೋಡಿಕೊಂಡು, ಆ್ಯಂಡ್ ಈ ಹಾಡು ಬಹಳ ಒಂದು ಪೇನ್ಫುಲ್ ಆಗಿರುವಂತಹ ಇಮೋಷನ್ ಇರುವಂತಹ ಹಾಡು. ಆ್ಯಂಡ್ ಅವತ್ತು ರೆಕಾರ್ಡ್ ಮಾಡಬೇಕಾದ್ರೆ SPB ಅವರು ಹಿ ವಾಸ್ ಆಲ್ಸೋ ಲಿಟ್ರಲಿ ಇನ್ ಪೇನ್ ಅಂತ ಹೇಳಿದರು ಒಂದು ಇಂಟರ್ವ್ಯೂ ಅಲ್ಲಿ. ಆಮೇಲೆ ಇನ್ನೊಂದು ಬಹಳ ಚೆನ್ನಾಗಿರುವಂತಹ ಹಾಡು ಅಂದರೆ ಮಹಾಪ್ರಾಣ ದೀಪಂ. ಇದು ವೇದವ್ಯಾಸರ ರಚನೆ. ಶಂಕರ್ ಮಹಾದೇವನ್ ಅವರು ಹಾಡಿರುವಂತಹ ಹಾಡು. ಇನಿಷಿಯಲಿ ಹಂಸಲೇಖ ಅವರು ಶಂಕರ್ ಮಹಾದೇವನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ಹಾಡನ್ನ ಹಾಡಿ ಅಂತ ಶಂಕರ್ ಮಹಾದೇವನ್ ಅವರು ರಿಜೆಕ್ಟ್ ಮಾಡಿದ್ರಂತೆ. ಯಾಕೆಂದರೆ ಅವರು ಒಂದು ರೆಕಾರ್ಡ್ ಕಂಪನಿ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರಂತೆ, ಬೇರೆ ಯಾವುದೇ ಕಂಪನಿ ಜೊತೆಗೂ ಕೂಡ ನಾನು ಬ್ರೆತ್ಲೆಸ್ ಹಾಡುಗಳನ್ನು ಹಾಡಲ್ಲ ಅಂತ. ಬಟ್ ಈ ಹಾಡಿನ ಟ್ರ್ಯಾಕ್ ಕೇಳಿದ ನಂತರ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅವರು ಫೋನ್ ಮಾಡಿ ಹಂಸಲೇಖ ಅವ್ರಿಗೆ ಈ ಹಾಡನ್ನು ನಾನು ಖಂಡಿತವಾಗ್ಲೂ ಹಾಡ್ತೀನಿ ಅಂತ ಹೇಳಿದ್ರಂತೆ. ಆ್ಯಂಡ್ ಅವರು ಬಹಳಷ್ಟು ಕಾನ್ಸರ್ಟ್ಸ್ ಆಲ್ ಓವರ್ ದ ವರ್ಲ್ಡಲ್ಲಿ ಈ ಹಾಡನ್ನ ಅವರು ಪರ್ಫಾರ್ಮ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಈ ಹಾಡನ್ನು ಕೇಳಿದ್ರೆ. ಅದರಲ್ಲೂ ಶಿವರಾತ್ರಿ ಟೈಮ್ ಅಂತೂ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಕರ್ನಾಟಕದಲ್ಲಿ ಈ ಹಾಡನ್ನ ಪ್ಲೇ ಮಾಡ್ತಾನೆ ಇರ್ತಾರೆ.
ಬಹಳ ಅದ್ಭುತವಾದಂಥ ಹಾಡು. ಇನ್ನೂ ಬಹಳಷ್ಟು ಒಳ್ಳೊಳ್ಳೆಯ ಹಾಡುಗಳಿದೆ ಈ ಆಲ್ಬಮ್ಮಲ್ಲಿ. ಆನಂದ ಪರಮಾನಂದ, ಅರ್ಜುನ್ ಸರ್ಜಾ ಮತ್ತು ಸೌಂದರ್ಯ ಅವರು ಮಗನನ್ನು ಕಳ್ಕೊಂಡಾಗ ಹಾಡುವಂಥ ಹಾಡು, ಇದು ಕೂಡ ಬಹಳನೇ ಇಮೋಷ್ನಲ್ ಹಾಡು. ಒಬ್ಬನೇ ಮಂಜುನಾಥನ ಒಬ್ಬನೇ, ಇದು ಕೂಡ SPB ಅವರು ಹಾಡಿದ್ದಾರೆ. ಆಮೇಲೆ ಶ್ರೀ ಮಂಜುನಾಥನ ಚರಿತೆ ಅಂತ ಕೂಡ, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂದರೆ, ತುಂಬ ವರ್ಷಗಳ ಹಿಂದೆ ETV ಕನ್ನಡದವರು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರು, ವಾರ್ಟಿಕ ವರ್ಷದ ಕನ್ನಡಿಗ ಅಂತ. ಅದರಲ್ಲಿ ಕರ್ನಾಟಕದಿಂದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಚೀವ್ ಮಾಡಿರುವಂತಹ ಎಲ್ಲರಿಗೂ ಒಂದು ಅವಾರ್ಡ್ಸ್ ಕೊಡುವಂತಹ ಒಂದು ಫಂಕ್ಷನ್. ಸೊ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಬಂದಿತ್ತು ಒಂದು ವರ್ಷ ಈ ಪ್ರಶಸ್ತಿ. ಆ್ಯಂಡ್ ಆ ಸಂದರ್ಭದಲ್ಲಿ ಈ ಹಾಡನ್ನು ಲೈವ್ ಆಗಿ ಚಿತ್ರ ಮತ್ತು SPB ಅವರು ಹಾಡಿದರು, ಶ್ರೀ ಮಂಜುನಾಥನ ಚರಿತೆ. ಆ್ಯಂಡ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕೂಡ ಬಹಳ ಅಪ್ರಿಷಿಯೇಟ್ ಮಾಡಿದರು ಈ ಹಾಡನ್ನು. ಸೊ ಸ್ನೇಹಿತರೆ, ಇವಾಗ ಮಹಾಪ್ರಾಣ ದೀಪಂ ಹಾಡಿಗಾಗಿ ಬಹಳಷ್ಟು ರಿಕ್ವೆಸ್ಟ್ ಬಂದಿದೆ ಕೂಡ. ಸೊ ಸುಜಾತ ಅವರು ಈ ಹಾಡನ್ನು ಪ್ಲೇ ಮಾಡಿ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಪ್ಲೇ ಮಾಡ್ತೀವಿ. ಸೊ ಬನ್ನಿ ಕೇಳೋಣ ಈ ಒಂದು ಸೂಪರ್ ಹಾಡನ್ನು. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मञ्जुनाथं. शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासु विमलं मेकादशोज्ज्वलं मेकनाथेश्वरं प्रस्तुतिवशङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमार्षं महर्षवर्षप्रवर्षं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं दं दं दडं दं दडं दं दडं दं दढक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीतसाहित्य सुमकमलबम्बरम् ओङ्कार क्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासप्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्उग्रनेत्रं सुमित्रं सुगोत्रं महाकाशभागं महाभानुलिङ्गं महाभद्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गे. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಹಂಸಲೇಖ ಅವರ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಂಸಲೇಖ ಅವರ ಕೆಲವು ಸೂಪರ್ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಈಗಷ್ಟೇ ಮಹಾಪ್ರಾಣ ದೀಪಂ ಶ್ರೀ ಮಂಜುನಾಥ ಚಿತ್ರದ ಒಂದು ಎವರ್ ಗ್ರೀನ್ ಹಾಡನ್ನು ಕೇಳಿದ್ರಿ.
ಹಂಸಲೇಖ ಅವರ ಒಂದು ಸ್ಪೆಷಾಲಿಟಿ ಏನಂದರೆ ಅವರ ಲಿರಿಕ್ಸ್ ಬಹಳ ಬಹಳ ಯೂನಿಕ್ ಆಗಿರುತ್ತೆ ಆ್ಯಂಡ್ ಯಾರು ಯೋಚನೆ ಮಾಡೋಕ್ಕಾಗದಿರುವಂತಹ ವಿಚಾರಗಳನ್ನು ತಗೊಂಡು ಅಷ್ಟು ಸುಂದರವಾಗಿ ಬರೆದಿರ್ತಾರೆ. ಅಂತಹ ಕೆಲವು ಹಾಡುಗಳ ಬಗ್ಗೆ ಮೆನ್ಷನ್ ಮಾಡಬೇಕು ಅಂದರೆ ರಣಧೀರ ಚಿತ್ರದ ಒಂದಾನೊಂದು ಕಾಲದಲ್ಲಿ ಆರಂಭ ಎಲ್ಲ ಕನ್ನಡ ಸಿನಿಮಾಗಳ ಒಂದು ಶೀರ್ಷಿಕೆಗಳನ್ನು ತಗೊಂಡು ಮಾಡಿರುವಂತಹ ಹಾಡು ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡಿ ಆ್ಯಂಡ್ ಎಷ್ಟು ಚೆನ್ನಾಗಿ ಅದಕ್ಕೆ ಟ್ಯೂನ್ ಕೂಡ ಮಾಡಿದ್ದಾರೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅನಿಸುವಂತಹ ಹಾಡು ಅಂದರೆ ನಿಮ್ಮ ಕಡೆ ಸಾಂಬಾರು ಅಂದರೆ ನಮ್ಮ ಕಡೆ ತಿಳಿಯೋದಿಲ್ಲ ಅಂತ. ನಮ್ಮ ಕನ್ನಡ ಭಾಷೆ ಎಷ್ಟು ಬ್ಯೂಟಿಫುಲ್ ಅಂದರೆ ಎಷ್ಟೆಷ್ಟು ಬೇರೆ ಬೇರೆ ಥರ ಡೈಲೆಕ್ಟ್ಸ್ ಇದೆ. ಉತ್ತರ ಕರ್ನಾಟಕ ಭಾಷೆ ಇದೆ, ಆಮೇಲೆ ಸೌತ್ ಕೆನರಾ ಭಾಷೆ ಇದೆ, ಎಲ್ಲ ಬೇರೆ ಬೇರೆ ಡೈಲೆಕ್ಟ್ಸ್ ಇದ್ದರೂ ಕೂಡ ಕನ್ನಡ ಭಾಷೆ ಅಷ್ಟು ಬ್ಯೂಟಿಫುಲ್ಲಾಗಿ ಕೇಳಿಸುತ್ತೆ. ಅದ್ರ ಬಗ್ಗೆ ಒಂದು ಹಾಡನ್ನು ಮಾಡಿದ್ದಾರೆ, ಬಹಳ ಪಾಪ್ಯುಲರ್ ಆದಂತಹ ಹಾಡು ಇದು. ಮಾಲ್ಗುಡಿ ಶಿವ ಮತ್ತು SPB ಅವರು ಹಾಡಿರುವಂತಹ ಹಾಡು. ಆಮೇಲೆ ಇನ್ನೊಂದು ಹಾಡು ಎಲ್ಲ ಮೈಸೂರವ್ರಿಗಂತೂ ಸೂಪರಾಗಿ ಇಷ್ಟ ಆಗಿರುವಂತಹ ಹಾಡು ಅಂದರೆ ಕೂರಕ್ ಕುಕ್ರಳ್ಳಿ ಕೆರೆ ಅಂತ. ಈ ಹಾಡು ಕೇಳ್ತಾ ಇದ್ರೆ ಒಂದು ರೀತಿ ಮೈಸೂರು ದರ್ಶನ ಆಗೋಗುತ್ತೆ. ಇವತ್ತು ಐ ಆಮ್ ಪ್ರಿಟಿ ಶೋರ್ ಮೈಸೂರವರೆಲ್ಲರೂ ಬಹಳ ಖುಷಿ ಪಡ್ತಿರ್ತೀರಾ ಈ ಹಾಡು ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದಾಗ. ಒಂದು ಊರಿನ ಎಷ್ಟು ಸುಂದರವಾಗಿ ವರ್ಣಿಸ್ಬೋದು ಅನ್ನೋದು ಕೇವಲ ಹಂಸಲೇಖ ಅವರಿಂದ ಮಾತ್ರ ಸಾಧ್ಯ. ಅಲ್ಲಿ ಬರುವಂತಹ ಎಲ್ಲ ಅಟ್ರಾಕ್ಷನ್ಸ್, ಕುಕ್ರಳ್ಳಿ ಕೆರೆ, ಕಾರಂಜಿ ಕೆರೆ, ಕಾಳಿದಾಸ ರಸ್ತೆ ಎಲ್ಲದನ್ನೂ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ವೆರಿ ನೈಸ್ ಸಾಂಗ್ ಆ್ಯಂಡ್ ಅಫ್ಕೋರ್ಸ್ SPB ಅವರು ಕೇಳೋಂಗೆಲ್ಲ ಅಷ್ಟು ಸುಂದರವಾಗಿ ಹಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹಾಡು ತುಂಬ ಪಾಪ್ಯುಲರ್ ಆದಂತಹ ಒಂದು ಹಾಡು ಅಂದರೆ ಹಸಿರು ಗಾಜಿನ ಬಳೆಗಳೇ. ಹೆಣ್ಮಕ್ಳಿಗೆ ಬಳೆ ಅಂದರೆ ತುಂಬ ಇಷ್ಟ, ಆದರೆ ಬಳೆ ಬಗ್ಗೆ ಇಷ್ಟೊಂದು ಸುಂದರವಾದಂತಹ ಹಾಡು ಮಾಡ್ಬೋದು ಅಂತ ತೋರಿಸಿದವರು ಹಂಸಲೇಖ ಅವರು. ಆ್ಯಂಡ್ ಇದನ್ನು ಅವರು ವಿಶೇಷವಾಗಿ ಲತಾ ಹಂಸಲೇಖ ಅವರಿಗೆ ಕಂಪೋಸ್ ಮಾಡಿದ್ದು. ಆ್ಯಂಡ್ ಲತಾ ಹಂಸಲೇಖ ಅವರ ಸಿಂಗಿಂಗ್ ಕರಿಯರಲ್ಲಿ ಅವರಿಗೆ ತುಂಬ ಹೆಸರು ತಂದುಕೊಟ್ಟಂತಹ ಹಾಡು ಇದು. ಆ್ಯಂಡ್ ನಾನು ನೆಕ್ಸ್ಟ್ ಮೆನ್ಷನ್ ಮಾಡ್ತಿರುವಂಥ ಹಾಡು ಇಟ್ಸ್ ನಾಟ್ ಅ ವೆರಿ ಪಾಪ್ಯುಲರ್ ಹಾಡು, ನೀವು ಎಷ್ಟು ಜನ ಕೇಳಿದಿರೋ ನನಗೆ ಗೊತ್ತಿಲ್ಲ. ಮೀರ ಮಾಧವ ರಾಘವ ಅಂತ TN ಸೀತಾರಾಮ್ ಅವರು ಒಂದು ಸಿನಿಮಾ ಮಾಡಿದರು, ರಮ್ಯಾ ಅವರು ನಟನೆ ಮಾಡಿದರು. ಅದರಲ್ಲಿ ಒಂದು ಹಾಡು ಬೆಳ್ಳುಳ್ಳವ ಬೆಳ್ಳುಳ್ಳಿ ಅಂತ. ಇದು ಒಂದು ಪಬ್ಬಲ್ಲಿ ರಮ್ಯಾ ಅವರು ಹಾಡುವಂತಹ ಒಂದು ಪೆಪ್ಪಿ ಹಾಡು. ಬೆಳ್ಳುಳ್ಳಿ ಬಗ್ಗೆನೂ ಒಬ್ಬರು ಸಾಂಗ್ ಬರೆಯೋಕ್ಕೆ ಸಾಧ್ಯನಾ ಅಂತ ತೋರಿಸ್ಕೊಟ್ಟವರು ಹಂಸಲೇಖ ಅವರು. ಈ ಹಾಡು ಒಂಥರ ತುಂಬ ಪೆಪ್ಪಿಯಾಗಿದೆ ಆ್ಯಂಡ್ ಟ್ಯೂನ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ಸ್ ಅ ವೆರಿ ವೆರಿ ಯೂನಿಕ್ ಸಾಂಗ್. ಸೊ ನಾನು ಕಾರ್ಯಕ್ರಮದ ಮೊದಲಲ್ಲೇ ಹೇಳಿದ್ದೆ, ಇವತ್ತು ಬಹಳ ಜನಪ್ರಿಯದ ಹಾಡುಗಳ ಜೊತೆಗೆ ನಿಮಗೆ ಕೆಲವು ಹೊಸ ಹೊಸ ಹಾಡುಗಳನ್ನು ಕೂಡ ಪರಿಚಯ ಮಾಡಿಸ್ತೀನಿ ಅಂತ. ಸೊ ಬನ್ನಿ, ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀರಿ ಬೆಳ್ಳುಳ್ಳವ ಬೆಳ್ಳುಳ್ಳಿ, ಚೈತ್ರ ಅವರು ಹಾಡಿರುವಂತಹ ಹಾಡು, ಕೇಳ್ಕೊಂಡು ಬನ್ನಿ. ಹಸಿ ಹಸಿ ತಿನ್ನೋಕೆ ಖಾರ
ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಇವತ್ತು ನಾವು ಹಂಸಲೇಖ ಸ್ಪೆಷಲ್ ಎಪಿಸೋಡ್ ಮಾಡ್ತಿದ್ದೀವಿ. ಈಗಷ್ಟೇ ನಿಮಗೆ ಬೆಳ್ಳುಳ್ಳವ ಬೆಳ್ಳುಳ್ಳಿ ಅನ್ನೋಂಥ ಒಂದು ಬಹಳ ಡಿಫ್ರೆಂಟ್ ಸಾಂಗ್ ಕೇಳಿಸಿದೆ. ಐ ಹೋಪ್ ಯು ಲೈಕ್ಡ್ ಇಟ್. ಇದನ್ನು ಹಾಡಿದವರು ಚೈತ್ರ ಅವರು. ಹಂಸಲೇಖ ಅವರ ಸ್ಪೆಷಾಲಿಟಿ ಏನು ಅಂದರೆ ಅವರು ಬಹಳಷ್ಟು ಜನ ಗಾಯಕಿಯರಿಗೆ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಒಬ್ಬ ಗಾಯಕ ಅಥವಾ ಗಾಯಕಿಗೆ ಕರ್ನಾಟಕದಲ್ಲಿ ಇಟ್ ಈಸ್ ಅ ಡ್ರೀಮ್ ಟು ವರ್ಕ್ ವಿತ್ ಹಂಸಲೇಖ ಅವರು. ಹಂಸಲೇಖ ಅವರ ಗರಡಿಯಲ್ಲಿ ಸಾಕಷ್ಟು ಜನ ಗಾಯಕಿಯರು ಬಂದಿದ್ದಾರೆ. ಟು ಜಸ್ಟ್ ಮೆನ್ಷನ್ ಸಮ್ ಆಫ್ ದೆಮ್, ಎಲ್.ಎನ್. ಶಾಸ್ತ್ರಿ ಅವರು ಅಜಗಜಾಂತರ ಚಿತ್ರದ ಮೂಲಕ, ನಂದಿತಾ ಅವರು ಹಬ್ಬ ಚಿತ್ರದ ಮೂಲಕ. ನಂದಿತಾ ಅವರು ಒಬ್ಬ ಅದ್ಭುತವಾದಂತಹ ವೀಣಾ ಪ್ಲೇಯರ್ ಕೂಡ. ಹಂಸಲೇಖ ಅವರ ಹಲವಾರು ಹಾಡುಗಳಿಗೆ ವೀಣೆ ನುಡಿಸಿದ್ದಾರೆ ಆ್ಯಂಡ್ ಹಲವಾರು ಚಿತ್ರ ಅವರ ಹಾಡುಗಳಿಗೆ ಟ್ರ್ಯಾಕ್ ಹಾಡಿದ್ದಾರೆ. ಹೇಮಂತ್ ಅವರು ಪ್ರೀತ್ಸೆ ಚಿತ್ರದ ಮೂಲಕ ಡೆಬ್ಯೂ ಮಾಡಿದ್ದು ಆ್ಯಂಡ್ ಆನಂತರ ಬಹಳಷ್ಟು ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡಿದ್ದಾರೆ. ಹಂಸಲೇಖ ಅವ್ರಿಗೂ ಕೂಡ ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಬಹಳ ಜನಪ್ರಿಯವಾದಂತಹ ಗಾಯಕಿ ಅನುರಾಧ ಭಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಕೂಡ ಹಂಸಲೇಖ ಅವರೇ. ಈಗಷ್ಟೇ ನೀವು ಕೇಳಿದ್ರಿ ಮೀರಾ ಮಾಧವ ಚಿತ್ರದ ಒಂದು ಹಾಡು. ಇದೇ ಚಿತ್ರದಲ್ಲಿ ಇನ್ನೂ ಬೇರೆ 2 ಹಾಡುಗಳನ್ನು ಅನುರಾಧ ಭಟ್ ಅವರು ಹಾಡಿದ್ದಾರೆ. ಚೇತನ್ ಸೋಸ್ಕಾ ಅವರು ಕೋತಿಗಳು ಸರ್ ಕೋತಿಗಳು ಚಿತ್ರದ ಮೂಲಕ ಅವರ ಎಂಟ್ರಿ ಆಯಿತು. ಇನ್ನು ಹಲವಾರು ಜನ ಮ್ಯೂಸಿಷಿಯನ್ಸ್, ವಿ ಮನೋಹರ್ ಅವರಿರ್ಬೋದು, ಕೆ ಕಲ್ಯಾಣ್ ನಾನು ಆಗಲೇ ಮೆನ್ಷನ್ ಮಾಡ್ತಿದ್ದೆ, ಅನೂಪ್ ಸೀಲಿನ್, ರಾಜೇಶ್ ಕೃಷ್ಣನ್ ಅವರು ಹಲವಾರು ಗೀತೆಗಳನ್ನು ಹಾಡಿದ್ದಾರೆ ಹಂಸಲೇಖ ಅವ್ರಿಗೆ. ಆ್ಯಂಡ್ SPB ಅವರು ಹಾಡಿರುವಂತಹ ಬಹಳಷ್ಟು ಹಿಟ್ ಗೀತೆಗಳು ಹಂಸಲೇಖ ಅವ್ರಿಗೆ, ಅದರ ಟ್ರ್ಯಾಕನ್ನು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ಹೀಗೆ ಇನ್ನು ಹಲವಾರು ಜನ ಹಂಸಲೇಖ ಅವರ ಗರಡಿಯಲ್ಲಿ ಪಳಗಿದ್ದಾರೆ. ಇಟ್ಸ್ ಆಲ್ವೇಸ್ ಅ ಡ್ರೀಮ್ ಕಮ್ ಟ್ರೂ ಥರ. ಯಾಕಂದರೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೋಡಿ, ಸಾಹಿತ್ಯ ಮತ್ತು ಸಂಗೀತ ಎರಡರಲ್ಲೂ ಹಂಸಲೇಖ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ. ಈಗ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ ನಾನು ಪ್ರೀತ್ಸೆ ಹೇಮಂತ್ ಅವರು ಹಾಡಿರುವಂತಹ ಹಾಡು. ಇದು ಬಹಳ ಜನಪ್ರಿಯತೆ ಪಡೆದಂತಹ ಹಾಡು ಆ್ಯಂಡ್ ಹೇಮಂತ್ ಅವರು ಈಗ ನಮ್ಮ ಕನ್ನಡದಲ್ಲಿ ಬಹಳಷ್ಟು ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಸೊ ಕೇಳ್ಕೊಂಡು ಬನ್ನಿ, ಇನ್ನಷ್ಟು ಮಾತಾಡೋಣ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಉಸಿರಾಗಿ ಪ್ರೀತ್ಸೆ, ಬದುಕಾಗಿ ಪ್ರೀತ್ಸೆ, ನನಗಾಗಿ ಪ್ರೀತ್ಸೆ, ನಿನಗಾಗಿ ಪ್ರೀತ್ಸೆ. ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುದ್ದಿನ ಮಾತೊಂದ. ಪ್ರೀತ್ಸೆ ನನ್ನೇ ಪ್ರೀತ್ಸೆ, ಮಾತಾಡ್ತಾ ಪ್ರೀತ್ಸೆ, ಮುತ್ತಾಡ್ತಾ ಪ್ರೀತ್ಸೆ, ಕಣ್ಣೊರೆಸಿ ಪ್ರೀತ್ಸೆ, ಮಗು ಅಂತ ಪ್ರೀತ್ಸೆ. ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಪ್ರೀತ್ಸೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮೀಡಿಯಾ ಮಹಿಮಾ ಅರ್ಪಿಸುವ ಶ್ರೀಗಂಧದ ಗುಡಿ ಕಾರ್ಯಕ್ರಮ. ಈಗಷ್ಟೇ ನೀವು ಕೇಳಿದಂತಹ ಹಾಡು ಪ್ರೀತ್ಸೆ ಚಿತ್ರದ ಹಾಡು, ಹೇಮಂತ್ ಅವರು ಹಾಡಿರುವಂತಹ ಹಾಡು. ಹಂಸಲೇಖ ಅವರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಬಹಳಷ್ಟು ಜನ ಬಾಲಿವುಡ್ ಗಾಯಕಿಯರು ಕನ್ನಡ ಸಿನಿಮಾಗಳಲ್ಲಿ ಬಹಳ ಫ್ರೀಕ್ವೆಂಟ್ ಆಗಿ ಹಾಡುವಂತೆ ಮಾಡಿದರು. ಈಗ ಅಫ್ಕೋರ್ಸ್ ಹಲವಾರು ಜನ ಬಾಲಿವುಡ್ ಸಿಂಗರ್ಸ್ ಹಾಡ್ತಾನೆ ಇರ್ತಾರೆ, ಅದೇನು ದೊಡ್ಡ ವಿಷಯ ಅನ್ಸಲ್ಲ. ಬಟ್ ಆಗಿನ ಟೈಮಲ್ಲಿ ಬಹಳ ರೇರ್ ಆಗಿ ಹಾಡ್ತಾ ಇದ್ರು. 2000ನಲ್ಲಿ ಸ್ಪರ್ಶ ಅಂತ ಒಂದು ಚಿತ್ರ ಬಂದಿತ್ತು. ಇದು ಸುದೀಪ್ ಅವರು ನಟನೆಯ ಮೊದಲನೇ ಚಿತ್ರ ಆ್ಯಸ್ ಅ ಹೀರೋ.
ಈ ಚಿತ್ರದ ಎಲ್ಲ ಹಾಡುಗಳು ಕೂಡ ಬಹಳನೇ ಪಾಪ್ಯುಲರ್ ಆಗಿತ್ತು. ಆ್ಯಂಡ್ ಈ ಫಿಲಮಲ್ಲಿ ಹಲವಾರು ಜನ ಬಾಲಿವುಡ್ ಸಿಂಗರ್ಸ್ ಹಾಡಿದ್ದಾರೆ. ಪಂಕಜ್ ಉದಾಸ್ ಚಂದಕ್ಕಿಂತ ಚಂದ ನೀನೇ ಸುಂದರ ಅನ್ನುವಂಥ ಹಾಡು ಹಾಡಿದ್ದಾರೆ. ಹರಿಹರನ್ ಅವರು ಹಾಡಿದ್ದಾರೆ. ಆ್ಯಂಡ್ ಕವಿತಾ ಕೃಷ್ಣಮೂರ್ತಿ ಅವರು ಕೂಡ ಒಂದು ಹಾಡು ಹಾಡಿದ್ದಾರೆ. ಕವಿತಾ ಕೃಷ್ಣಮೂರ್ತಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಸಿನಿಮಾ ಒಂದರಲ್ಲಿ ಹಾಡಿದ್ದು ಈ ಚಿತ್ರದ ಮೂಲಕ. ಇನ್ನು ಹಂಸಲೇಖ ಅವ್ರಿಗೆ ಸಿಕ್ಕಾಬಟ್ಟೆ ಅವಾರ್ಡ್ಸ್ ಬಂದಿದೆ. ಅವರಿಗೆ ಸಂಗೀತ ಸಾಗರ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇದರ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ SPB ಅವ್ರಿಗೂ ಕೂಡ ಇದೇ ಚಿತ್ರದ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಒಂದು ಕನ್ನಡದ ಹಾಡಿಗೆ. ಇನ್ನು ಹಲವಾರು ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ಸ್ ಕೂಡ ಬಂದಿದೆ ಹಂಸಲೇಖ ಅವ್ರಿಗೆ. ಹಾಲುಂಡ ತವರು, ಶ್ರೀ ಮಂಜುನಾಥ, ಆಮೇಲೆ ನೆನಪಿರಲಿ ಆ್ಯಂಡ್ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಕ್ಕೂ ಬಂದಿದೆ. ಇನ್ನು ಹಲವಾರು ಫಿಲಮ್ ಫೇರ್ ಪ್ರಶಸ್ತಿಗಳು ಕೂಡ ಬಂದಿದೆ. ರಾಮಚಾರಿ, ಆಕಸ್ಮಿಕ, ಹಾಲುಂಡ ತವರು, ಯಾರೇ ನೀನು ಚೆಲುವೆ, ಪ್ರೀತ್ಸೆ, ನೆನಪಿರಲಿ ಕೆಲವು ಚಿತ್ರಗಳಿಗೆ ಪ್ರಶಸ್ತಿ ಬಂದಿರುವಂತಹ ಸಿನಿಮಾಗಳು. ಹಂಸಲೇಖ ಅವರು ಒಂದು ಸ್ಪೆಷಾಲಿಟಿ ಏನು ಅಂದರೆ ಅವರು ಬಹಳ ವೈಡ್ ಸ್ಪೆಕ್ಟ್ರಮಲ್ಲಿ ಹಾಡುಗಳನ್ನು ಮಾಡಿದ್ದಾರೆ. ಫಾಸ್ಟ್ ಬೀಟ್ ನಂಬರ್ಸ್ ಮಾಡಿದ್ದಾರೆ, ಮೆಲೋಡಿಯಸ್ ಹಾಡುಗಳನ್ನು ಮಾಡಿದ್ದಾರೆ, ಆಮೇಲಿಂದ ಕ್ಲಾಸಿಕಲ್ ಬೇಸ್ ಕೂಡ ಹಲವಾರು ಹಾಡುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಹಾಡು ನನಗೆ ತುಂಬ ಇಷ್ಟವಾದಂಥ ಹಾಡು, ಆ್ಯಂಡ್ ಅಗೇನ್ ಇಟ್ಸ್ ನಾಟ್ ಅ ವೆರಿ ಪಾಪ್ಯುಲರ್ ಹಾಡು. ಇದು ವಿಷ್ಣುವರ್ಧನ್ ಅವರು ನಟನೆಯ ಪರ್ವ ಅಂತ ಒಂದು ಚಿತ್ರದ್ದು. ಆ್ಯಂಡ್ ಪರ್ವ ಅನ್ನೋಂಥದ್ದು ಒಂದು ಮ್ಯೂಸಿಕಲ್ ಹಿಟ್ ಕೂಡ. ಫಿಲಮ್ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ, ಬಟ್ ಹಾಡುಗಳೆಲ್ಲ ತುಂಬ ಪಾಪ್ಯುಲರ್ ಆಗಿತ್ತು. ಇದರಲ್ಲಿ ವಿಷ್ಣುವರ್ಧನ್ ಅವರು ಒಬ್ಬ ಮ್ಯೂಸಿಷಿಯನ್ ಆಗಿರ್ತಾರೆ, ಹಾಗಾಗಿ ಬಹಳಷ್ಟು ಅದ್ಭುತವಾದಂತಹ ಹಾಡುಗಳಿದೆ. ಇದೇ ಫಿಲಮ್ದು ಒಂದು ಹಾಡು ಸಾಧನೆ ಪರಮ ಪದ, ಸಾಧನೆ ಪರಮ ಸುಧಾ ಅಂತ. ಇದು SPB ಮತ್ತು ಚಿತ್ರ ಅವ್ರು ಹಾಡಿರುವಂತಹ ಒಂದು ಡ್ಯುಯೆಟ್ ಹಾಡು. ಈ ಹಾಡನ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ, ಕೇಳ್ಕೊಂಡು ಬನ್ನಿ, ಮತ್ತಷ್ಟು ಮಾತಾಡೋಣ. ಸಾಧನೆ ಪರಮಪದ, ಸಾಧನೆ ಪರಮಪದ, ಸಾಧನೆ ಪರಮಸುಧಾ, ವಿನಯವೇ ಸಾಧನೆಗೆ ಶ್ರೀಕಾರ, ತಪವೇ ಸಾಧನೆಯ ಓಂಕಾರ, ಅಣುವಲಿ ಅಣುವೆಂಬ ಅರಿವೇ ಆನಂದ, ಸರಿ 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 ಮರಿ 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 ಸರಿ ಸರಿ ಸಾಧನೆ ಪರಮಪದ ಪರಮಪದ ಪರಮಸುಧಾ. ಜ್ಞಾನದ ಬೆಳಕೆ, ಆನಂದ ಬೆಳಕೆ, ಪ್ರಣತೆಯಿಂದ ಪ್ರಣತೆಯಂತೆ ಪಯಣಿಸುತ್ತ ಸಚ್ಚಿತ್ ಕಮಲದಲ್ಲಿ ಸಾಕ್ಷಾತ್ ಪರಶಿವ ಪಾರ್ವತಿ ಪದಯುಗಳದ ಜತಿ ಸುರ ಸ್ವರ ಸಂಗತಿ ಲಯ ಚನ್ನೋನ್ಮತಿ ಧೀಂ 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 ಹಿಮಿಗಿಡಿತ ಅನುರಣಿತ ಅನವರ್ತ ಅಣುವಲಿ ಅಣುವೆಂಬ ಅರಿವೇ ಆನಂದ, ಪಗರಿ ಗರಿ ಗರಿ ಗ ಸರಿ ಸರಿ ನಿ ಸರಿ ಸರಿ ಮರಿ 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 ಸರಿ ಸರಿ ಸಾಧನೆ ಪರಮಪದ ಪರಮಪದ ಪರಮಸುಧಾ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈಗಷ್ಟೇ SPB ಮತ್ತು ಚಿತ್ರ ಅವ್ರು ಹಾಡಿರುವಂತಹ ಒಂದು ಬ್ಯೂಟಿಫುಲ್ ಹಾಡನ್ನ ಕೇಳಿದ್ರಿ. ಹಂಸಲೇಖ ಅವರು ಚಿತ್ರ ಮತ್ತು SPB ಅವ್ರಿಗೆ ಬಹಳ ಅದ್ಭುತವಾದಂತಹ ಡ್ಯುಯೆಟ್ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ಶೃಂಗಾರ ಕಾವ್ಯ ಚಿತ್ರದ ಓ ಮೇಘವೇ ಮೇಘವೇ ಆಗಿರ್ಬೋದು, ಓ ಮಲೆನಾಡಿನ ಮೈಸಿರಿಯೇ ಆಗಿರ್ಬೋದು, ಈ ಕಾಂಚನ ಗಂಗಾ ನಮ್ಮದು ಆಗಿರ್ಬೋದು, ಇನ್ನೂ ಹಲವಾರು ಸುಂದರವಾದಂತಹ ಹಾಡುಗಳನ್ನು ಹಾಡಿದ್ದಾರೆ. ಆ್ಯಂಡ್ ಈ ಹಾಡಲ್ಲಿ ಒಂದು ಎಷ್ಟು ಸುಂದರವಾದಂತಹ ಸಾಲು ಬರೆದಿದ್ದಾರೆ ನೋಡಿ, ವಿನಯವೇ ಸಾಧನೆಗೆ ಶ್ರೀಕಾರ, ತಪವೇ ಸಾಧನೆಯ ಓಂಕಾರ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ಕೇಳೋಕ್ಕೆ. ವಾ, ವೆರಿ ನೈಸ್. ಹಂಸಲೇಖ ಅವರಿಗೆ ಕನ್ನಡ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂದರೆ, ಇನ್ಫ್ಯಾಕ್ಟ್ ನೀವೆಲ್ಲ ಝೀ ಸರಿಗಮಪ ಕ್ಲೋಸ್ಲಿ ನೋಡ್ತಾ ಇದ್ದರೆ ಒಂದು ಎಪಿಸೋಡಲ್ಲಿ ಕನ್ನಡ ಭಾಷೆ ಬಗ್ಗೆ ಬಂದಾಗ ತುಂಬಾ ಭಾವುಕರಾದರು ಅವರು.
ಸೊ ಅವರಿಗೆ ಕನ್ನಡ ಸಾಹಿತ್ಯದ ಮೇಲೆ, ಕನ್ನಡದ ಸಂಸ್ಕೃತಿ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ. ಕನ್ನಡ ಜನಪದ ಸಂಗೀತವನ್ನು, ಸಾಹಿತ್ಯವನ್ನು ಉಳಿಸ್ಬೇಕು ಅಂತ ಅವರು ಸಂಗೀತ ಶಾಲೆನ ನಡೆಸ್ತಾ ಇದ್ದಾರೆ. ಅದರಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ತರಬೇತಿ ಪಡೆದು ಒಳ್ಳೊಳ್ಳೆಯ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಇನ್ನು ಹಂಸಲೇಖ ಅವರು ಕನ್ನಡದ ಭಾಷೆಯ ಬಗ್ಗೆ ಎಷ್ಟು ಸುಂದರವಾದಂಥ ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಒಂದು ಫಿಲಮಲ್ಲಿ ಈ ಥರ ಕನ್ನಡದ ಭಾಷೆ ಬಗ್ಗೆ ಹಾಡುಗಳನ್ನು ಮಾಡೋದು ತುಂಬಾ ಕಷ್ಟ. ಕೆಲವು ಹಾಡುಗಳ ಬಗ್ಗೆ ಹೇಳಬೇಕು ಅಂದರೆ ಬೆಳ್ಳಿ ಕಾಲುಂಗುರ ಚಿತ್ರದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ, ವೆರಿ ವೆರಿ ಬ್ಯೂಟಿಫುಲ್ ಹಾಡು. ಇದರಲ್ಲಿ ಚಿತ್ರ ಅವರ ವರ್ಷನ್ನೂ ಇದೆ, SPB ಅವರು ಹಾಡಿರುವಂತಹ ವರ್ಷನ್ ಕೂಡ ಇದೆ. ಆಮೇಲೆ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಆ್ಯಂಡ್ ಅಫ್ಕೋರ್ಸ್ ದ ಒನ್ ಆ್ಯಂಡ್ ಓನ್ಲಿ ಆಕಸ್ಮಿಕ ಚಿತ್ರದ ಹಾಡು ಹುಟ್ಟಿದರೆ ಕನ್ನಡ ನಾಡದಲ್ಲಿ ಹುಟ್ಟಬೇಕು, ಆಗಲೇನು ಮೆನ್ಷನ್ ಮಾಡಿದೆ ಕಾರ್ಯಕ್ರಮದಲ್ಲಿ. ಈಗ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ ಬೆಳ್ಳಿ ಕಾಲುಂಗುರ ಚಿತ್ರದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ, ಕೇಳ್ಕೊಂಡು ಬನ್ನಿ. ಈಗಷ್ಟೇ ಒಂದು ಬ್ಯೂಟಿಫುಲ್ ಹಾಡನ್ನ ಕೇಳಿದ್ರಿ, ಬೆಳ್ಳಿ ಕಾಲುಂಗುರ ಚಿತ್ರದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ. ಹಂಸಲೇಖ ಅವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಅವರು ಮಾಡ್ತಿದ್ದಂತಹ ಹಾಡುಗಳಲ್ಲಿ ಟೈಟಲ್ ಸಾಂಗ್ ತುಂಬಾ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಪರ್ಸ್ನಲಿ ಹಂಸಲೇಖ ಅವ್ರಿಗೂ ಕೂಡ ಒಂದು ಸಿನಿಮಾಗೆ ಟೈಟಲ್ ಹಾಡು ಮಾಡೋದು ತುಂಬ ಇಷ್ಟ ಅಂತೆ. ಈಗ ಯಾವುದೇ ಸಿನಿಮಾದಲ್ಲಿ ಒಂದು ಟೈಟಲ್ ಮೇಲೆ ಹಾಡು ಮಾಡಬೇಕು ಅಂದರೆ ಮೊದಲು ಆ ಹಾಡಿಂದನೇ ಸ್ಟಾರ್ಟ್ ಮಾಡಿ ಆಮೇಲೆ ಬೇರೆ ಹಾಡನ್ನ ಕಂಪೋಸ್ ಮಾಡ್ತಿದ್ರಂತೆ. ಇತ್ತೀಚೆಗೆ ಆ ಟ್ರೆಂಡ್ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಈಗ ಬರ್ತಿರುವಂತಹ ಸ್ಟೋರಿ ಲೈನ್ ಕೂಡ ಬಹಳ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಈಗ ಬರ್ತಿರುವಂತಹ ಕನ್ನಡ ಸಿನಿಮಾಗಳ ಟೈಟಲ್ ಕೂಡ ಬಹಳ ಡಿಫ್ರೆಂಟ್ ಆಗಿದೆ. ಕೆಲವು ಟೈಟಲ್ ಹಾಡುಗಳು ಬಗ್ಗೆ ಮೆನ್ಷನ್ ಮಾಡಬೇಕು ಅಂದರೆ, ಒಂದು ರೀತಿ ಈ ಹಾಡುಗಳು ಆ ಫಿಲಮ್ ಸಿಗ್ನೇಚರ್ ಸಾಂಗ್ಸ್ ಅಂತಲೇ ಹೇಳ್ಬೋದು. ಪ್ರೇಮಲೋಕ, ರಾಮಚಾರಿ, ಬಾನಲ್ಲೆ ಮಧುಚಂದ್ರಕ್ಕೆ, ಚೈತ್ರದ ಪ್ರೇಮಾಂಜಲಿ, ರಣಧೀರ, ಮುತ್ತಿನ ಹಾರ, ಗಡಿಬಿಡಿ ಗಂಡ, ಯಾರಿಗೆ ಸಾಲತೆ ಸಂಬಳ, ನೆನಪಿರಲಿ, ಹೀಗೆ ಇನ್ನೂ ಹಲವಾರು ಚಿತ್ರಗಳ ಟೈಟಲ್ ಹಾಡುಗಳನ್ನು ಬಹಳ ಬ್ಯೂಟಿಫುಲ್ ಆಗಿ ಕಂಪೋಸ್ ಮಾಡಿದ್ದಾರೆ. ಈಗ ನಿಮಗೋಸ್ಕರ ಒಂದು ಬಹಳ ಯುನೀಕ್ ಮೆಡ್ಲೆನ ನಾನು ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ. ಕೆಲವು ಚಿತ್ರಗಳ ಟೈಟಲ್ ಹಾಡುಗಳ ಮೆಡ್ಲಿ. ಐ ಹೋಪ್ ಯು ಲೈಕ್ ಇಟ್. ಕೇಳ್ಕೊಂಡು ಬನ್ನಿ, ಆಮೇಲೆ ಇನ್ನಷ್ಟು ಹಾಡುಗಳ ಬಗ್ಗೆ ಮಾತಾಡೋಣ.
ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ ಸಮಾಗಮ. ಚೈತ್ರದ ಪ್ರೇಮಾಂಜಲಿಯ ಸುಮ ಸುಮ ಸುಮ. ಗಂಧದ ಪರಿಮಳಕ್ಕಿಂತ ಘಮ 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 ಸುಮ ಘಮ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಈ ಮೆಡ್ಲೆ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈಗ ಆಲ್ಮೋಸ್ಟ್ ಟೈಮ್ ಮುಗಿತಾ ಬಂತು. ಇವತ್ತು ಹಂಸಲೇಖ ಅವ್ರ ಬಗ್ಗೆ 0.001% ಕೂಡ ಕವರ್ ಮಾಡೋಕ್ಕಾಗಲಿಲ್ಲ. ನಾನು ಮೊದಲೇ ಹೇಳ್ದಂಗೆ ಹಂಸಲೇಖ ಅವ್ರ ಬಗ್ಗೆ ಮಾತಾಡೋಕ್ಕೆ 1 hour ಖಂಡಿತ ಸಾಲಲ್ಲ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು ಅನ್ನೋದನ್ನು ನಮ್ಮ ಫೇಸ್ಬುಕ್ ಪೇಜ್ ಶ್ರೀಗಂಧದ ಗುಡಿಯಲ್ಲಿ ಬರೆದು ತಿಳಿಸಿ. ಇವತ್ತಿನ ಕಾರ್ಯಕ್ರಮವನ್ನು ಒಂದು ಬಹಳ ಸ್ಪೆಷಲ್ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಹಂಸಲೇಖ ಅವರು ಲಾಕ್ಡೌನ್ ಟೈಮಲ್ಲಿ ಬಾಯ್ ಬಾಯ್ ಕರೋನಾ ಅಂತ ಒಂದು ಸ್ಪೆಷಲ್ ಸಾಂಗ್ನ ಮಾಡಿದ್ದಾರೆ. ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ಸ್ ಆಲ್ ಪ್ರೇ ಟುಗೆದರ್ ದಟ್ ದಿಸ್ ಕರೋನಾ ಗೋಸ್ ಅವೇ ಸೂನರ್. ಪ್ಲೀಸ್ ಸ್ಟೇ ಸೇಫ್, ಟೇಕ್ ಕೇರ್ ಆಫ್ ಯೋರ್ ಹೆಲ್ತ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಕೊರೋನಾ, ನೀನು ಹೋಗಲೇಬೇಕಿದೆ. ಗುಡ್ ಬಾಯ್ ಕೊರೋನಾ, ನಿನಗೆ ಬೇರೆ ದಾರಿ ಏನಿದೆ. ಪ್ಲೇ
ಬೇಗು ಬಂದು ಹೋಯ್ತು ಗೊತ್ತಾ ಗೊತ್ತಾ ಸಿಡುಬು ಬಂದು ಹೋಯ್ತು ಗೊತ್ತಾ ಗೊತ್ತಾ ಕಾಲ್ರ ಬಂದು ಹೋಯ್ತು ಗೊತ್ತಾ ಗೊತ್ತಾ ಡೆಂಗ್ಯೂ ಬಂದು ಹೋಯ್ತು ಗೊತ್ತಾ ಗೊತ್ತಾ ಒಳಗೆ ಬಿಟ್ರೆ ತಾನೆ ನೀನು ಬರೋದು ನಾವು ಬಾಗಲ್ ಮುಚ್ಕೊಂಡು ಒಳಗೆ ಯಾಕೆ ಇರೋದು You can't come, we won't come. ಬಾಯ್ ಬಾಯ್ ಕೊರೋನಾ ನೀನು ಹೋಗಲೇಬೇಕಿದೆ ಗುಡ್ ಬಾಯ್ ಕೊರೋನಾ ನಿನಗೆ ಬೇರೆ ದಾರಿ ಏನಿದೆ ಸೋಪು ನಿನಗೆ ವೈರಿ ವಿನೋ ವಿನೋ ಬಿಸ್ನೀರ್ ನಿನಗೆ ಎನಿಮಿ ವಿನೋ ವಿನೋ ಮಾಸ್ಕ್ ನಿನಗೆ ಶೀಲ್ಡು ವಿನೋ ವಿನೋ ಡಿಸ್ಟೆನ್ಸ್ ನಿಂಗೆ ಅಲರ್ಜಿ ವಿನೋ ವಿನೋ ಟಚ್ ಮಾಡದೆ ಇದ್ರೆ ಏನ್ ಮಾಡ್ತೀಯಾ ನೀನು ಲಾಕ್ಡೌನ್ ಅನ್ಕೊಂಡ್ ಎಲ್ಲ ಮುಚ್ಕೊಂಡು ಹೋಗ್ತೀಯಾ Science is strong, your entry is wrong. ಬಾಯ್ ಬಾಯ್ ಕೊರೋನಾ ನೀನು ಹೋಗಲೇಬೇಕಿದೆ ಗುಡ್ ಬಾಯ್ ಕೊರೋನಾ ನಿನಗೆ ಬೇರೆ ದಾರಿ ಏನಿದೆ ಬಾಯ್ ಬಾಯ್ ಕೊರೋನಾ ನೀನು ಹೋಗಲೇಬೇಕಿದೆ ಗುಡ್ ಬಾಯ್ ಕೊರೋನಾ ನಿನಗೆ ಬೇರೆ ದಾರಿ ಏನಿದೆ